ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ಮತ್ತೊಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾವಾಗಲೂ ತಗೊಳ್ಳೋ ಹಾಗೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸೀರೆಗೆ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸರಿ ಲಾಕ್ ಮಾಡಿದ್ದೀನಿ. ಅದರ ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ತೀನಿ. ಯಾವತ್ತೂ ಅಷ್ಟೇ 2 ಸರಿ ಲಾಕ್ ಮಾಡ್ಕೋಬೇಕು, ಆವಾಗ ಬಿಚ್ಚೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡು ಈಗ 2 mm ಸೈಜ್ ಬೀಡ್ ಏನು ಬರುತ್ತೆ ನೋಡಿ, ಈ ಥರ 2 mm ಸೈಜ್ ಬೀಡ್ ಬರುತ್ತಲ್ವ, ಅದನ್ನು ನಾನು ಇನ್ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಬೀಡನ್ನ ಲಾಕ್ ಮಾಡಿದ್ದೀನಿ. ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋತೀನಿ. ಮತ್ತೆ ನಾನು 4 ಚೈನ್ನ ಹಾಕ್ಕೋತೀನಿ. 3 4 ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದು ಆಗಿದ ನಂತರ ಈ ಥರ ಬರುತ್ತೆ ನೋಡಿ. ಈಗ ನಾನಿಲ್ಲಿ 6 ಚೈನ್ನ ತಗೋತೀನಿ. 3 4 5 6 ಚೈನ್ನ ತಗೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದೆ. ಒಂದು ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಗೆ. ನೋಡಿ, ಮತ್ತೆ ನಾನು 4 ಚೈನ್ನ ತೊಗೋತಾ ಇದ್ದೀನಿ. ಆ 4 ಚೈನ್ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಈಗ ಒಂದು ಚೈನ್ ಹಾಕಿ ದಾರ ಮೇಲೆ ತೆಗೆದು 2 mm ಸೈಜ್ ಬೀಡ್ ಏನು ಬರುತ್ತೋ ಅದನ್ನು ಇನ್ಸೆಟ್ ಮಾಡಿ ಮತ್ತೆ ಅದನ್ನು ಲಾಕ್ ಮಾಡ್ತೀನಿ. ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕಿ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನ್ನ ಹಾಕ್ಕೋತೀನಿ. 4 ಚೈನ್ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ 4 ಚೈನು, ಮತ್ತು ಬೀಡ್ ಹಾಕ್ದೇ 4 ಚೈನು, 6 ಚೈನು, ಮತ್ತು 4 ಚೈನು, ಮತ್ತು ಬೀಡ್ ಹಾಕಿ 4 ಚೈನು, ಬೀಡ್ ಹಾಕದೆ 4 ಚೈನು. ಈಗ ಮತ್ತೆ ಇಲ್ಲಿ ನಾನು 6 ಚೈನ್ನ ಹಾಕ್ಕೋತೀನಿ. 6 ಚೈನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ನಾನು ಸೀರೆಗೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಯು ಶೇಪಲ್ಲಿ ಬರೋ ಥರ ಏನಕ್ಕೆ ಲಾಕ್ ಮಾಡ್ತೀವಿ ಅಂದರೆ, ಇಲ್ಲಿನೇ ನಾವು ಡಿಸೈನ್ ಮಾಡೋವಂಥದ್ದು, ಕಂಬನ ಡಿಸೈನ್ ಮಾಡೋದು. 6 ಚೈನ್ ಗ್ಯಾಪ್ ಬರುತ್ತಲ್ವ ಯು ಶೇಪಲ್ಲಿ, ಅಲ್ಲಿ ನಾವು ಡಿಸೈನ್ ಮಾಡೋವಂಥದ್ದು. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸರಿ ಸೂಜಿಗೆ ಒಂದು ಸ್ವಲ್ಪ ಒಂದು ಬೀಡನ್ನ ಹತ್ತಿಸ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋವಂಥದ್ದು. ಸೀರೆಗೆ ಲಾಕ್ ಮಾಡುವಾಗ ತುಂಬ ಮುಂದಕ್ಕೂ ಮಾಡ್ಕೊಬಿಡಿ, ತುಂಬ ಹಿಂದಕ್ಕೂ ಮಾಡ್ಕೊಬಿಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಎಲ್ಲ ಫುಲ್ ಸೀರೆ ಎಲ್ಲ ಮಾಡ್ಕೋತೀನಿ. ಇದೇ ಥರ ಫುಲ್ ಸೀರೆ ಮಾಡಿಕೊಂಡು ಹೋಗುವಂಥದ್ದು. 6 ಚೈನ್ ಹಾಕ್ಕೊಂಡು ಮತ್ತು 4 ಚೈನ 3 ಟೈಮ್ಸ್ ಹಾಕ್ಕೊಂಡು ನಾವು 6 ಚೈನ್ ಹಾಕ್ಕೊಂಡು ಈ ಥರನೇ ಎಲ್ಲ ಡಿಸೈನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ನೋಡಿ, ಮತ್ತೆ ನಾನು ಒಂದು ಸರಿ ತೋರಿಸ್ತಾ ಇದ್ದೀನಿ. ಇಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಕರು ಶೇಪಲ್ಲಿ ಬರೋ ಥರ ಒಂದು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋಬೇಕು. ತುಂಬ ದೂರ ಹಾಕ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಬೇಸ್ ನಾವು ಯಾವ ಥರ ಲಾಕ್ ಮಾಡ್ತೀವೋ ಆ ಥರ ಡಿಸೈನ್ ಬರುತ್ತೆ. ನಾವೇನಾದರೂ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಏನಾದರೂ ಲಾಕ್ ಮಾಡಿದ್ದೀವಿ ಅಂತಂದರೆ ಆಗ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆವಾಗ ಡಿಸೈನ್ ಫುಲ್ಲು ಹಾಳಾಗಿಬಿಡುತ್ತೆ. ನಾವು ಎಂಥದೇ ಡಿಸೈನ್ ಹಾಕಿದ್ರೂ ಅಷ್ಟೇ ಸೀರೆ ಫುಲ್ ಹಾಳಾಗುತ್ತೆ, ಡಿಸೈನ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ನಾವು ನೋಡಿಕೊಂಡು ಒಂದು ಸ್ವಲ್ಪ ಡಿಸೈನ್ನ ಚೆನ್ನಾಗಿ ಮಾಡ್ಕೋಬೇಕಾಗಿ ಬರುತ್ತೆ. ನೋಡಿ, ಇದೇ ಥರ ನಾವು ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಅಂತೆ. ನೋಡಿ, ಈ ಥರ ಯು ಶೇಪ್ ಇದೆಯಲ್ಲ, ಇಲ್ಲಿ ನಾವು ಡಿಸೈನ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಈ ಥರ ಫುಲ್ಲು ಸೀರೆನ ಮಾಡ್ಕೊಂಡು ಹೋಗ್ತೀನಿ. ಯು ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಆರ್ಚ್ಗಳು ನೋಡಲಿಕ್ಕೆ.
ನಾನು ಇಲ್ಲೆಲ್ಲ ಮುಗಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಶುರು ಮಾಡಲಿಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀನಿ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅಲ್ಲೇ ಲಾಕ್ ಮಾಡಿಕೊಂಡು ಈಗ 4 ಚೈನ್ನ ಹಾಕ್ಕೋತಾ ಇದ್ದೀನಿ ನೋಡಿ. 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಎಲ್ಲಿ ಮಾಡಿದ್ದೀವಿ ಅದೇ ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಮತ್ತು ಎಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಏನು ಅನ್ನೋದನ್ನು. ಮತ್ತು 4 ಚೈನ್ ಗ್ಯಾಪ್ ಇರುತ್ತಲ್ವ ನೋಡಿ, ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಬರುತ್ತೆ. ಗ್ಯಾಪ್ ಒಳಗಡೆ ಹೋಗಿ ಒಂದು ಸರಿ ಲಾಕ್ ಮಾಡೋವಂಥದ್ದು. ಈಗ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು ನೋಡಿ. 1 ಸರಿ 2 ಸರಿ 2 ಸರಿ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತೊಗೊಂಡು ಬಂದು ಅದನ್ನು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಟೋಟಲಿ ನಾವು 3 ಸರಿ ಮಾಡ್ಕೋಬೇಕು. ಇದನ್ನು ನಾವು ತ್ರಿಬಲ್ ಕ್ರೋಶ ಅಂತೀವಿ. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದನ್ನು ಯಾವಾಗ್ಲೂ ತ್ರಿಬಲ್ ಕ್ರೋಶ ಅಂತೀವಿ. ಹಾಗೆ ನೀಡಲ್ ಮೇಲೆ 1 ಸರಿ ದಾರ ಸುತ್ಕೊಂಡು ಏನಾದರೂ ಡಿಸೈನ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಡಬಲ್ ಕ್ರೋಶ ಅಂತೀವಿ. ಇಲ್ಲಿ ಕಂಬಗಳೆಲ್ಲನೂ ಅಷ್ಟೇ ಒಂದೇ ಲೆವೆಲ್ಲಿಗೆ ಬರೋ ಥರ ನೋಡ್ಕೋಬೇಕು. ಒಂದು ಉದ್ದ ಒಂದು ಕಡಿಮೆ ಬರೋ ಥರ ನೋಡ್ಕೋಬಾರ್ದು, ಆವಾಗ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕಂಬಗಳೆಲ್ಲ ಒಂದೇ ಲೆವೆಲ್ಲಾಗಿ ಬರೋ ಥರ ನೋಡ್ಕೋಬೇಕು. ಇಲ್ಲಿ ಎಲ್ಲನೂ ನಾನು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಅರ್ಥ ಆಗಿದೆ ಅನ್ಕೋತೀನಿ ತ್ರಿಬಲ್ ಕ್ರೋಶ ಅಂದರೆ ಏನು ಅಂತ. ಇದಕ್ಕೆ ಡಬಲ್ ಕ್ರೋಶನೂ ಹಾಕ್ಕೋಬೋದು ಬೇಕಾದರೆ. ನಾನು ಇಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನನಗೆ ಒಟ್ಟು 16 ಕಂಬಗಳು ಇಡಿಸಿದೆ. ಕಂಬಗಳು ಇಡಿಸಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಲಾಕ್ ಮೇಲೇನೂ ಒಂದು ಸರಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ 4 ಚೈನ್ನ ತೊಗೋತೀನಿ. 4 ಚೈನ್ನ ತಗೊಂಡು 4 ಚೈನ್ ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ತೀನಿ ನೋಡಿ. ಆರ್ಚ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇಲ್ಲಿ ಒಟ್ಟು 16 ಕಂಬಗಳು ಬಿದ್ದಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ, ಸ್ಟಿಫಾಗೂ ಇದೆ. 16 ಕಂಬ ನಾನು ಹಾಕ್ಕೊಂಡಿರೋ ಚೈನ್ಗೆ 16 ಕಂಬಗಳು ಸರಿ ಹೋಗಿದೆ. ಓವರ್ಲ್ಯಾಪ್ ಏನೂ ಅನ್ನಿಸ್ತಾ ಇಲ್ಲ. ಮತ್ತು 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸರಿ ಲಾಕ್ ಮಾಡಿ ಈಗ ಇಲ್ಲಿಂದನೇ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು. 1 2 2 ಸರಿ ದಾರ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಇದೇ ಥರ ನಾವು ಈ ಒಂದು ಆರ್ಚ್ಗೂ ಅಷ್ಟೇ ಚೈನ್ ಗ್ಯಾಪ್ಗೂ ಅಷ್ಟೇ ಆರ್ಚ್ಗಳನ್ನ ಮಾಡ್ಕೊಳ್ತಾ ಹೋಗೋವಂಥದ್ದು. ತ್ರಿಬಲ್ ಕ್ರೋಶಗಳು ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಆರ್ಚ್ ಉದ್ದ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ನೀವು ಡಬಲ್ ಕ್ರೋಶನೂ ಮಾಡ್ಕೋಬೋದು ನೋಡಿ. ನನಗೆ 16 ಕಂಬಗಳು ಇಡಿಸಿದೆ. ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ನೋಡಿ, ಈ ಥರ ಗ್ಯಾಪಲ್ಲಿ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ ನೋಡಿ. ಒಳಗಡೆ ಲಾಕ್ ಮಾಡಿ ಮತ್ತೆ ಅಲ್ಲಿ 4 ಚೈನ್ ಲಾಕ್ ಏನಿರುತ್ತೆ ಅದ್ರ ಮೇಲೇನೂ ಒಂದು ಸರಿ ಲಾಕ್ ಮಾಡುವಂಥದ್ದು ನೋಡಿ. ಲಾಕ್ ಮಾಡುವಂಥದ್ದು. ಈಗ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಏನಿರುತ್ತೆ ಪಕ್ಕದಲ್ಲಿ ಅಲ್ಲೇ ಲಾಕ್ ಮಾಡುವಂಥದ್ದು. ನಾನು ತುಂಬ ಹತ್ತಿರದಿಂದ ಕಾಣ್ತಾ ಇದ್ದೀನಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ. ಆರ್ಚಸ್ ಈ ಥರ ಬರುತ್ತೆ. ಎಲ್ಲನೂ ಅಷ್ಟೇ ಒಂದೇ ಲೆವೆಲ್ಲಿಗೆ ಇದೆ, ಎಲ್ಲಿ ಓವರ್ಲ್ಯಾಪ್ ಅನ್ನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳು ಹಾಕಿದ್ದೀವೋ ಅದೇ ಥರ ಎಲ್ಲ ಚೈನ್ ಗ್ಯಾಪ್ಗೂ 16 ಕಂಬಗಳನ್ನೇ ಹಾಕ್ಕೊಂಡು ಹೋಗಬೇಕಾಗಿ ಬರುತ್ತೆ ನೋಡಿ. ಇಲ್ಲಿ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ, ಎಲ್ಲ ಕಂಬಗಳು ಅಷ್ಟೇ ಒಂದೇ ಲೆವೆಲಿಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ಪಲ್ಲು ಕಲರ್ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲೇ ಲಾಕ್ ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನ ಅಲ್ಲೇ ಲಾಕ್ ಮಾಡಿ ಈಗ ನಾನು 4 ಚೈನ್ನ ತಗೋತೀನಿ. 2 3 4 ಚೈನ್ನ ತಗೊಂಡು ಪಕ್ಕದಲ್ಲಿ 4 ಚೈನ್ ಎಲ್ಲಿ ಲಾಕ್ ಮಾಡಿದೆಯೋ ಅದೇ ಲಾಕ್ ಮೇಲೇ ಹೋಗಿ ಒಂದು ಸರಿ ಲಾಕ್ ಮಾಡುವಂಥದ್ದು ನೋಡಿ. ಅದೇ ಲಾಕ್ ಮೇಲೇ ಲಾಕ್ ಮಾಡಿದ್ದೀನಿ. ಈಗ ನಾವು ನೆಕ್ಸ್ಟ್ ಏನು ಕಂಬ ಹಾಕಿದ್ದೀವೋ ಕಂಬ ಒಳಗಡೆ ಹೋಗಿ ಒಂದು ಸರಿ ಲಾಕ್ ಮಾಡ್ತೀನಿ. ನಾನಿಲ್ಲಿ ಮೇಲೆ ಚೈನಿಗೆ ಲಾಕ್ ಮಾಡ್ತಾ ಇಲ್ಲ, ಕಂಬ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲಿ 2 mm ಸೈಜ್ ಬೀಡ್ ಏನು ಬರುತ್ತೋ ಅದನ್ನು ನಾನು ದಾರ ಕತ್ತಿಸ್ಕೊಂಡು ನೆಕ್ಸ್ಟ್ ಕಂಬದ ಒಳಗಡೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ.
2 mm ಸೈಜ್ ಬೀಡನ್ನ ನೆಕ್ಸ್ಟ್ ಕಂಬದ ಒಳಗಡೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಕಂಬನ ನಾನು ಬೀಡ್ ಇಲ್ದೇ ಹಾಗೆ ಲಾಕ್ ಮಾಡ್ತೀನಿ. ಒಂದು ಬೀಡ್ ಹಾಕಿ ಲಾಕ್ ಮಾಡ್ತೀನಿ, ಇನ್ನೊಂದು ಬೀಡ್ ಇಲ್ಲದೆ ಲಾಕ್ ಮಾಡ್ತೀನಿ. ನೋಡಿ ಪಕ್ಕದಲ್ಲೇ 2 ಕಂಬಗಳು ಲಾಕ್ ಆಗಿರೋ ಥರ ಕಾಣ್ತಾ ಇದೆ. ಈಗ ಬೀಡನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಕಂಬದ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ. ನೋಡಿ ಇನ್ನೊಂದು ಕಂಬದ ಒಳಗಡೆ ಲಾಕ್ ಮಾಡ್ತೀನಿ, ಮತ್ತೆ ಬೀಡ್ ಇಲ್ದೇ ಇನ್ನೊಂದು ಸರಿ ಲಾಕ್ ಮಾಡ್ತೀನಿ. ಇನ್ನೊಂದು ಕಂಬದ ಒಳಗಡೆ ಹೋಗಿ ಮತ್ತೊಂದು ಕಂಬದ ಒಳಗಡೆ, ಒಂದೇ ಕಂಬದಲ್ಲಿ ನಾನು ಲಾಕ್ ಮಾಡ್ತಾ ಇಲ್ಲ, ಒಂದೊಂದು ಕಂಬದಲ್ಲೂ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಕಾಣುತ್ತೆ ಅಲ್ಲಿ ಕಂಬದ ಗ್ಯಾಪು, ಆ ಗ್ಯಾಪಲ್ಲೇ ಹೋಗಿ ನೋಡಿ ಈ ಥರ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡುವಂಥದ್ದು. ಮೇಲೆ ಚೈನಿಗೆ ಮಾಡಬಾರ್ದು, ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ನೋಡಿ ಒಂದು ಬೀಡ್ ಇಲ್ಲದೆ ಹಾಕಿದೆ, ಈಗ ಬೀಡ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ, ಬೀಡ್ ಇಲ್ಲದೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇಲ್ಲಿ ಒಟ್ಟು 16 ಕಂಬಗಳಿಗೆ ನನಗೆ 8 ಬೀಡ್ ಬರುತ್ತೆ. ಟೋಟಲಿ 8 ಬೀಡ್ ಹಾಕ್ಕೊಂಡು ಡಿಸೈನ್ನ ಮಾಡ್ಕೋತೀನಿ. ನೋಡಿ ಈ ಥರ ಸಮ ಸಂಖ್ಯೆಯಲ್ಲೇ ಯಾವತ್ತು ಕಂಬಗಳು ಬಂದಾಗ ಆವಾಗ ನಾವು ಬೀಡ್ ಹಾಕಿರೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದು ಬೀಡ್ ಹಾಕಿ ಲಾಕ್ ಮಾಡ್ತೀನಿ, ಒಂದು ಬೀಡ್ ಹಾಕ್ದೇ ಮತ್ತೊಂದು ಲಾಕ್ ಮಾಡ್ತೀನಿ. ಇದೇ ಥರ ಫುಲ್ಲು ಡಿಸೈನ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಇನ್ನೊಂದು ಬೀಡು ಲಾಸ್ಟ್ ಒನ್ನು ಬೀಡ್ ಹಾಕಿ ಲಾಸ್ಟ್ ಒನ್ ಏನು ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯೋ ಅಲ್ಲೋಗಿ ಲಾಕ್ ಮಾಡ್ತೀನಿ. ಅಲ್ಲಿ ಲಾಕ್ ಮಾಡಿದ್ದಾದ ನಂತರ 4 ಚೈನ್ ಲಾಕ್ ಏನಿರುತ್ತೆ ಅದ್ರ ಮೇಲೇ ಹೋಗಿ ಲಾಕ್ ಮಾಡ್ತಾ ಇರೋದು. ಈಗ ಮತ್ತೆ 4 ಚೈನ್ನ ಹಾಕ್ಕೋತೀನಿ. 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಏನಿರುತ್ತೆ ಪಕ್ಕದಲ್ಲಿ ಅಲ್ಲಿ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕಾಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗಂತೂ ಇನ್ನೂ ಎತ್ತಿ ಕಾಣುತ್ತೆ ಲುಕ್ ವೈಸು. ಇದು ಅಷ್ಟೇ ಒಂಥರ ರೆಡ್ಡಿಶ್ ಟೊಮೊಟೊ ರೆಡ್ ಆ್ಯಂಡ್ ಕ್ರೀಮ್ ಕಲರು, ಲೈಟ್ ಕ್ರೀಮ್ ಕಲರಲ್ಲಿ ಇರೋವಂಥದ್ದು. ನೋಡಿ ಮತ್ತೆ 4 ಚೈನ್ ಮತ್ತೆ ಒಂದು ಸರಿ ಒಂದು ಸ್ಟಾರ್ಟಿಂಗ್ ಕಂಬನ ಅದೇ ಥರ ಲಾಕ್ ಮಾಡಿದ್ದೀನಿ, ಮತ್ತೆ ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಬೀಡ್ ಇಲ್ಲದೆ ಲಾಕ್ ಮಾಡ್ತೀನಿ, ಮತ್ತು ಈಗ ಒಂದು ಬೀಡನ್ನ ಹಾಕಿ ಲಾಕ್ ಮಾಡೋವಂಥದ್ದು. ನಾವು ಈ ಜಾಗದಲ್ಲಿ ಬೇಕಾದ್ರೆ ಡಬಲ್ ಕ್ರೋಶನ ಹಾಕ್ಕೊಂಡು ಲಾಕ್ ಮಾಡ್ಬೋದು. ನಾನಿಲ್ಲಿ ಡಬಲ್ ಕ್ರೋಶ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇ ಥರ ಎಲ್ಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟ್ ನೋಡು 4 ಚೈನ್ ಗ್ಯಾಪ್ ಏನು ಕಾಣ್ತಾ ಇದೆ ಆ ಗ್ಯಾಪ್ ಮೇಲೆ ಹೋಗಿ ಲಾಕ್ ಮಾಡುವಂಥದ್ದು. ನೋಡಿ ಲಾಕ್ ಮಾಡಿ ಈಗ 4 ಚೈನ್ನ ಹಾಕ್ಕೋತೀನಿ. 3 ಚೈನ್ ಆಗುತ್ತಾ ಅಂತ ನೋಡ್ಬೋದು. 3 ಚೈನ್ ಆಗಲಿಲ್ಲ ಅಂತಂದರೆ 4 ಚೈನ್ನ ಹಾಕ್ಕೋಬೇಕು, ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗಿ ಬರುತ್ತೆ. ನೋಡಿ 4 ಚೈನ್ ಲಾಕ್ ಎಲ್ಲಿರುತ್ತೆ ಅಲ್ಲೇ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ 4 ಚೈನ್ ಲಾಕ್ ಏನಿದೆ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋವಂಥದ್ದು, ಡಬಲ್ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಇದಕ್ಕೆ. ನೋಡಿ ಕೆಳಗಡೆ ಬೀಡ ಹಾಕಿದ್ದೀನಿ. ನೋಡಿ ಇಲ್ಲಿ ನಾನು 300 ಎಲೆ ದಾರಾನ ತೊಗೊಂಡು ಇಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಕುಚ್ಚಿಗೆ ಏನು ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿ ಸ್ಟಾರ್ಟಿಂಗ್ ಚೈನ್ನ ಬಿಟ್ಬಿಟ್ಟು ಬೀಡ್ ಹಾಕಿದ್ದೀವಲ್ಲ ಆ ಚೈನ್ನ ಬಿಟ್ಟು ಇನ್ನೆರಡು ಚೈನ್ ಇರುತ್ತೆ, ಆ 2 ಚೈನ್ಗೆ ಸೇರಿಸಿ ನಾವು ಕುಚ್ಚು ಕಟ್ಟುವಂಥದ್ದು. ಅದರ ಒಳಗಡೆ ದಾರ ತಗೊಂಡು ಬಂದು ಫಸ್ಟು ನಾವು ಕುಚ್ಚು ಕಟ್ಟೋ ಥರ ಕಟ್ಕೋಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ಉದ್ದಗೆ ಬಿಟ್ಕೋಬೇಕು ಕುಚ್ಚನ್ನು. ಇಲ್ಲಿ ಫಸ್ಟ್ ಕುಚ್ಚು ಕಟ್ಕೊಳ್ಳೋ ಅಂಥದ್ದು ನೆನಪಿರಲಿ, ಕುಚ್ಚು ಯಾವಾಗಲೂ ಉದ್ದಗೆ ಬಿಟ್ಕೊಬೇಕಾಗಿ ಬರುತ್ತೆ. ನೋಡಿ ನಾವು ಫಸ್ಟು ಕುಚ್ಚು ಕಟ್ಕೊಳ್ಳೋಣ, ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಯಾರಿಗಾದ್ರೂ ಬ್ರೈಡಲಲ್ಲಿ ಬೇಕು ಅಂತಂದರೆ, ಅದರಲ್ಲೂ ಇವಾಗ ಟ್ರೆಂಡಿಂಗ್ ಓಡ್ತಾ ಇದೆ ಡಬಲ್ ಕುಚ್ಚು, ತುಂಬ ಚೆನ್ನಾಗಿರುತ್ತೆ ಡಬಲ್ ಕುಚ್ಚು ಹಾಕಿದಾಗ. ನೋಡಿ ಈ ಥರ ಹಿಂದ್ಗಡೆ ಹೋಗಿ ನಾನು ಅದನ್ನು ಲಾಕ್ ಮಾಡಿ ಕಟ್ ಮಾಡ್ತೀನಿ. ಕಟ್ ಮಾಡಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಬಿಟ್ಕೋತಾ ಇದ್ದೀನಿ. ಬಿಟ್ಕೊಂಡು ಆದ ನಂತರ ನಾವು ಈ ಥರ ಮಧ್ಯದಲ್ಲಿ ಸ್ವಲ್ಪ ಗ್ಲೂನ ಅಂಟಿಸ್ಬೇಕಾಗಿ ಬರುತ್ತೆ, ಗ್ಲೂನ ಹಾಕಬೇಕಾಗಿ ಬರುತ್ತೆ. ಗ್ಲೂನ ಹಾಕಿ 3 mm ಸೈಜ್ ಬೀಡ್ ಏನು ಬರುತ್ತೆ ದೊಡ್ಡದು, ಒಂದು ಸ್ವಲ್ಪ ಆ ಬೀಡನ್ನ ಇಟ್ಟು ನಾವಿಲ್ಲಿ ಕುಚ್ಚು ಕಟ್ಟುವಂಥದ್ದು. ನೋಡಿ ಈ ಥರ
ನಾವು ಗಮ್ ಪೇಸ್ಟ್ ಮಾಡಿಲ್ಲ ಅಂತಂದರೆ ಅದು ಕಟ್ಟೋಕ್ಕಾಗೋದಿಲ್ಲ, ಬಿದ್ದೋಗ್ತಾ ಇರುತ್ತೆ. ಹಾಗಾಗಿ ಯಾವಾಗಲೇ ಅಷ್ಟೇ ಡಬಲ್ ಕುಚ್ಚು ಕಟ್ತಿದ್ದೀವಿ ಅಂತಂದರೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಕಟ್ಟೋದ್ರಿಂದ ನಮ್ಗೆ ತುಂಬ ಈಸಿ ಆಗುತ್ತೆ. ಅದು ಅಲ್ಲೇ ನಿಂತ್ಕೊಳ್ಳುತ್ತೆ, ನಾವು ಹೇಗೆ ಬೇಕೋ ಕಟ್ಕೋಬೋದು. ಮತ್ತು ಅದರ ಆನನೇ ಬೀಡ್ ಆನ ಪಕ್ಕದಲ್ಲೇ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ಬೀಡ್ ಪಕ್ಕದಲ್ಲೇ ಲಾಕ್ ಮಾಡಬೇಕು. ನೋಡಿ ಈ ಥರ ಬಫಿಯಾಗಿ ಬರುತ್ತೆ, ಗುಂಡು ಗುಂಡುಗೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಡಬಲ್ ಕುಚ್ಚು ಅಂತೀವಿ. ಈಗ ಇದೆಲ್ಲ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಇದಕ್ಕೆ ನಮ್ಮ ಕಡೆ ಏನಿಲ್ಲ ಅಂದರೆ 650ಇಂದ 700ವರೆಗೂ ನಾನು ಚಾರ್ಜ್ ಮಾಡ್ತೀನಿ. ಪ್ಲೇಸ್ ವೈಸು ಅಷ್ಟೇ, ಕೆಲವೊಂದು ಕಡೆ ಇನ್ನೂ ಜಾಸ್ತಿ ತೊಗೋಬೋದು, ಕೆಲವೊಂದು ಕಡೆ ಇನ್ನೂ ಕಡಿಮೆನೂ ತೊಗೋಬೋದು. ಅದೇ ಥರ ನಾನು ಮತ್ತೊಂದು ಕುಚ್ಚನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಹೇಗಿತ್ತು ಡಿಸೈನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇದೊಂದು ರಿಕ್ವೆಸ್ಟೆಡ್ ಕುಚ್ಚಾಗಿತ್ತು. ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು ನನಗೆ ಈ ಥರ ಕುಚ್ಚನ್ನ ಡೆಮೋ ಮಾಡಿ ಕಳಿಸಿ ಅಂತ. ಹಾಗಾಗಿ ಇದನ್ನು ನಾನು ಡೆಮೋ ಮಾಡಿ ಕಳಿಸ್ತಾ ಇರೋವಂಥದ್ದು. ಇದೇ ಥರ ಒಂದು ಸೀರೆಗೆ ಹಾಕಿದ್ದೆ, ಅದೇ ಥರ ಈ ಥರ ಡೆಮೋ ಮಾಡಿ ಕಳಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನು ಡೆಮೋ ಮಾಡಿ ಕಳಿಸ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಗ್ಲೂ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಳ್ಳೋದ್ರಿಂದ ನಾವಿಟ್ಟಿರೋ ಬೀಡು ತುಂಬ ಸ್ಟಿಫಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಅದು. ನೋಡಿ ಈ ಥರ ಇಟ್ಬಿಟ್ಟು ಅದನ್ನು ಕುಚ್ಚು ಕಟ್ಕೊಳ್ಳೋ ಅಂಥದ್ದು. ಪ್ಲೀಸ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ. ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಇನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಾಗತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾವುದಾದ್ರೂ ಡಿಸೈನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಫ್ರೀ ಇದ್ದಾಗ ಆ ಡಿಸೈನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಓವರಾಲ್ ಈ ಥರ ಬರುತ್ತೆ. ಕುಚ್ಚು ಒಂದು ಸ್ವಲ್ಪ ಉದ್ದಗಾದರೂ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಚಿಕ್ಕದಾಗೂ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಡಿಸೈನ್ ಈ ಥರ ಬರುತ್ತೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅನ್ನೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.